ಹೆಲೋ ಸ್ಟೂಡೆಂಟ್ಸ್, KCET ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಈಗಷ್ಟೇ ನಮ್ಮ KA ಕಡೆಯಿಂದ ಆಫಿಷಿಯಲ್ ಆಗಿ ಒಂದು ಮಹತ್ವದ ಮಾಹಿತಿ ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಈಗಷ್ಟೇ ನಮ್ಮ KA ಕಡೆಯಿಂದ KCET ವಿದ್ಯಾರ್ಥಿಗಳಿಗೆ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಆಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ತಿಳಿಸಿರ್ತಕ್ಕಂಥದ್ದು. ಸೊ ನಮ್ಮ KA ತಿಳಿಸಿರ್ತಕ್ಕಂತಹ ಆಫಿಷಿಯಲ್ ನೋಟಿಫಿಕೇಶನ್ ಅಲ್ಲಿ ಯಾವ ಮಾಹಿತಿ ಇದೆ ಅನ್ನೋದನ್ನ ನಾವು ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗ KA ತಿಳಿಸಿರ್ತಕ್ಕಂತಹ ಆಫಿಷಿಯಲ್ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಬರ್ತಿದೆ. ಸೊ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ. ಈಗ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು ಆಫಿಷಿಯಲ್ ನೋಟಿಫಿಕೇಶನ್. ಸೊ ಇದರಲ್ಲಿ ಯಾವ ಮಾಹಿತಿ ಇದೆ ಅಂತಂದ್ರೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಅಂತಂದ್ರೆ ಸೊ ಯಾವ್ಯಾವ ವಿದ್ಯಾರ್ಥಿಗಳು KCET ಎಕ್ಸಾಮ್ ಅಥವಾ ನೀಟ್ ಎಕ್ಸಾಮ್ ಸೊ ಯಾವುದಾದ್ರೂ ಎಕ್ಸಾಮನ್ನು ಬರೆದಿದ್ರೆ, ಜೊತೆಗೇನೆ ನೀವು ವಿಕಲಚೇತನ ಕೋಟಾವನ್ನು ಕ್ಲೈಮ್ ಮಾಡಿದ್ರೆ ನಿಮಗೆ ಮೆಡಿಕಲ್ ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತಿದೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ಯಾವ ದಿನಾಂಕದಂದು ನಿಮಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಮತ್ತು ಎಲ್ಲಿ ಇರುತ್ತೆ ಅನ್ನೋದನ್ನ ಈಗ ನಾವು ತಿಳ್ಕೊತಾ ಹೋಗೋಣ. ಇಲ್ಲಿ ಕೋರ್ಸ್ಗಳ ಹೆಸರನ್ನ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್, ಯೋಗ ಮತ್ತು ನ್ಯಾಚುರೋಪತಿ ಮುಂತಾದ ಕೋರ್ಸ್ಗಳ ನೇಮ್ಸನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ 10/6/2024, 11/6/2024 ಮತ್ತು 12/6/2024 ಈ 3 ದಿನಗಳಂದು ಬ್ಯಾಂಗ್ಳೂರಲ್ಲಿ ನಿಮಗೆ KE ಆಫೀಸ್ ಇದಲ್ವಾ ಬ್ಯಾಂಗ್ಳೂರಲ್ಲಿ, ಸೊ ಅಲ್ಲಿ ನಿಮಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ವೈದ್ಯಕೀಯ ತಪಾಸಣೆ ಇರುತ್ತೆ. ಓಕೆನಾ. ಸೊ ಈಗ ಒಂದು ನಮ್ಮ KE ಲಿಸ್ಟನ್ನು ಬಿಡುಗಡೆ ಮಾಡಿದ್ರೆ, ಓಕೆನಾ, ನಿಮ್ಮ ನೇಮ್ ಇದೆ, ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆ, ಜೊತೆಗೆ ಯಾವ ದಿನಾಂಕದಂದು ನಿಮಗೆ ಮೆಡಿಕಲ್ ಎಕ್ಸಾಮ್ ಇದೆ ಅನ್ನೋದನ್ನ ಒಂದು ಲಿಸ್ಟ್ ಮುಖಾಂತರ ತಿಳಿಸಿರ್ತಕ್ಕಂಥದ್ದು. ನಾನು ಆ ಒಂದು ಲಿಸ್ಟನ್ನು ಟೆಲಿಗ್ರಾಮ್ ಚಾನೆಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಓಕೆನಾ. ಸೊ ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂತಹ ಲಿಸ್ಟನ್ನು ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮ್ಮ ನೇಮ್ ಹತ್ರ ಯಾವ ದಿನಾಂಕದಂದು ನಿಮಗೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ಅನ್ನೋದನ್ನ ಅಲ್ಲಿ ಡಿಸ್ಪ್ಲೇ ಮಾಡಿರ್ತಕ್ಕಂಥದ್ದು. ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಯಾವ ದಿನದಂದು ನಿಮಗೆ ಮೆಡಿಕಲ್ ಎಕ್ಸಾಮ್ ಇದೆಯೋ ಅದೇ ದಿನದಂದು ಬ್ಯಾಂಗ್ಳೂರಲ್ಲಿರ್ತಕ್ಕಂತಹ KE ಆಫೀಸ್ಗೆ ವಿಸಿಟ್ ಆಗಿಬಿಟ್ಟು ನೀವು ಮೆಡಿಕಲ್ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ನಮ್ಮ KE ತಿಳಿಸಿರ್ತಕ್ಕಂತಹ ಲಿಸ್ಟನ್ನು ನಾವು ಈಗಾಗಲೇ ಟೆಲಿಗ್ರಾಮ್ ಚಾನೆಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಲಿಸ್ಟನ್ನು ವಿದ್ಯಾರ್ಥಿಗಳು ಚೆಕ್ ಮಾಡಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್.